ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕಿಚನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕ್ಲೋಸ್ ನೆಕ್ ಬರುತ್ತಲ್ಲ, ಫ್ರಂಟ್ ಅಲ್ಲಿ ಈ ತರ ಕ್ಲೋಸ್ ಬರುತ್ತೆ, ಬ್ಯಾಕ್ ಅಲ್ಲಿ ಹುಕ್ಸ್ ಬರುತ್ತೆ. ಅದನ್ನ ಒಂದು ನೆಕ್ ಶೇಪ್ ರೌಂಡ್ ಆಗಿ ಮಾಡಿ ಅದನ್ನ ಯಾವ ತರ ಕಟ್ ಮಾಡೋದು ಅನ್ನೋದು ತೋರಿಸ್ಕೊಡ್ತಾನೆ. ಬಟ್ ನೆಕ್ಸ್ಟ್ ಅದ್ರಲ್ಲೇನೆ ಬೋಟ್ ನೆಕ್ಗೂ ಯಾವ ತರ ಮಾರ್ಕ್ ಮಾಡಬೇಕು, ಎಷ್ಟಿಗೆ ಎಷ್ಟು ಇಟ್ಕೊಂಡು ಬೋಟ್ ನೆಕ್ ಕಟ್ ಮಾಡ್ಕೋಬೇಕು ಅನ್ನೋದು ಎರಡು ಅದ್ರಲ್ಲಿ ತೋರಿಸ್ಕೊಡ್ತಾ ಇದೀನಿ. ಲಾಸ್ಟ್ ಟೈಮ್ ಒಬ್ರು ಸಬ್ಸ್ಕ್ರೈಬರ್ ನಮ್ಗೆ ಮೆಸೇಜ್ ಹಾಕಿದ್ರು, ಕಮೆಂಟ್ ಮಾಡಿದ್ರು, ಬೋಟ್ ನೆಕ್ ಇನ್ನೊಂದ್ ಸರಿ ತೋರಿಸ್ಕೊಡಿ ಸರ್ ಅಂತ. ಅದಕ್ಕೇನೆ ಬೋಟ್ ನೆಕ್ ಪ್ಲಸ್ ಕ್ಲೋಸ್ ನೆಕ್ ಅದ್ರಲ್ಲೇನೆ ಎರಡು ಮಾರ್ಕ್ ಮಾಡಿ ಪ್ಲಸ್ ಎರಡನ್ನ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನ್ ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರೋ ವಿಡಿಯೋನ ನೀವು ನೋಡ್ತಾ ಇದ್ರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಅದರಲ್ಲಿ ಪ್ರತಿಯೊಂದು ಮಾರ್ಕಿಂಗು ನಾನು ಇವಾಗ ನೋಡಿ ಒಂದರಲ್ಲಿ ಎರಡೆರಡು ತೋರಿಸ್ಕೊಡ್ತಾ ಇದೀನಿ. ಅದೇ ಅವೆಲ್ಲ ಮಾರ್ಕ್ ಮಾಡ್ಬೇಕಾದ್ರೆ ನಾನು ಎಷ್ಟಕ್ಕೆ ಎಷ್ಟು ಇಟ್ಕೋಬೇಕು ಅನ್ನೋದನ್ನು ಅಳತೆ ಎಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ, ಅದಕ್ಕೆ ಸ್ಕಿಪ್ ಮಾಡಿದ ವಿಡಿಯೋ ಲೆಂತ್ ಇದ್ರು ನೋಡಿ. ಆ ಲೆಂತ್ ಇರೋ ವಿಡಿಯೋನ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ಅದನ್ನ ಮಾರ್ಕ್ ಮಾಡಿ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ. ಇಲ್ಲಾಂದ್ರೆ ಅಲ್ಲಿ ಎಲ್ಲಿ ಬರುತ್ತೆ ಅಲ್ಲ ರೌಂಡ್ ಮಾರ್ಕ್ ಮಾಡಿ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ವಾಟ್ಸಪ್ ಅಲ್ಲಿ. ಖಂಡಿತವಲ್ಲ ಅದು ಏನಂತ ಎಕ್ಸ್ಪ್ಲೈನ್ ಮಾಡಿದೆ. ಲಾಸ್ಟ್ ಟೈಮ್ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು, ಒಂದು ಮಾರ್ಕ್ ಈ ಮಾರ್ಕ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ರು. ಅದಕ್ಕೆ ನಾನು ಈ ನೆನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ತರ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ನಾನು ಕಷ್ಟಪಟ್ಟು ಕೆಲಸನ ಕಲ್ತೆ, ಆದ್ರೆ ನಾನು ಇಷ್ಟಪಟ್ಟು ಎಲ್ಲರೂ ಕಷ್ಟ ಪಡಬಾರ್ದು ಅಂತ ನಾನು ಇಷ್ಟಪಟ್ಟು ಎಲ್ಲರಿಗೂ ಕಲ್ಸ್ಕೊಡ್ತಾ ಇದ್ದೀನಿ. ಆಫ್ಲೈನ್ ಆನ್ಲೈನ್ ಎಲ್ಲ ತರನು ಹೆಲ್ಪ್ಫುಲ್ ಆಗಿ ವರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವು ಜಸ್ಟ್ ನನಗೆ ಮಾಡ್ಬೇಕಾಗಿರೋದು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ಲೈಕ್ಸ್ ಬರ್ತಾ ಇದೆ ಅಂದ್ರೆ ನಾನು ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ, ಎಷ್ಟು ಜನ ಕಲಿತಾರೆ ಅನ್ನೋ ಖುಷಿಗೋಸ್ಕರ ನಾನು ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಪ್ರತಿಯೊಂದು ನೋಡು, ಫೋನ್ ಚೇಂಜ್ ಮಾಡಿ ನಾನು ಲೈಫಲ್ಲಿ ಯಾವತ್ತು ಇಷ್ಟು ಕಾಸ್ಟ್ಲಿ ಫೋನ್ ತಗೊಂಡನಲ್ಲ. ನಾನು ಯಾವತ್ತಿದ್ರು 10,000-12,000 ಒಳಗಡೆನೆ ನಾನು ಫೋನ್ ತಗೊಳ್ಳೋದು, ಅದಕ್ಕಿಂತ ನಾನು ಹೋಗ್ತಾನೆ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡಿ ಕಲೀಲಿ, ಮುಂದಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಫೋನ್ ತಗೊಂಡೆ, ಕ್ಯಾಮ್ರಾ ತಗೊಂಡೆ, ಮೈಕ್ ತಗೊಂಡೆ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಚೆನ್ನಾಗಿ ವಾಯ್ಸ್ ಕೇಳಿಸಿಲ್ಲ ಅನ್ನೋಕ್ಕೆ ಮೈಕ್ ತಗೊಂಡಿದ್ದೀನಿ. ಎಲ್ಲ ಇನ್ವೆಸ್ಟ್ ಮಾಡಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ನೀವು ಮಾಡ್ಬೇಕಾದ್ರೆ ಏನಿಲ್ಲ, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ. ನನಗೆ ತುಂಬ ಖುಷಿಯಿಂದ ನೆಕ್ಸ್ಟ್ ಸ್ಟೆಪ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಬಂತು ಅಂದರೆ ಸ್ಕ್ರೀನ್ ಮೇಲೆ ಕಳಿಸ್ತಾರೆ, ನಮಗೆ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಯಾವ್ದು ಮಾಡಿದ್ರು ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ? ತುಂಬ ಜನ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬ ನಮ್ಗೆ ಹೆಲ್ಪ್ಫುಲ್ ಆಗಿದೆ. ನನಗೆ ಒಬ್ರು ಹೇಳಿದ್ರು ಪೇಪರ್ ಕಟಿಂಗಲ್ಲಿ ಇಲ್ಲಿ ಕರೆಕ್ಟಾಗಿ ಎಲ್ಲಿ ಲೂಸ್ ಕೊಡ್ತೀವಿ ಅಲ್ಲಿ ಕೊಡೋಕೆ ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಸರ್, ಪ್ರಿನ್ಸಸ್ ಕಟ್ಟಲ್ಲಿ ತುಂಬ ಹೆಲ್ಪ್ಫುಲ್ ಆಯಿತು ಅಂತಾರೆ. ನನಗೆ ಖುಷಿ ಆಗುತ್ತೆ. ನನಗೆ ಅಷ್ಟೇ ಸಾಕು. ನಾನು ಕಲ್ಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರಬೇಕಷ್ಟೇ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತೀರಾ ವಿಡಿಯೋನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನನಗೆ ಗೊತ್ತಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಗೊತ್ತಿಲ್ದಿರೋನ್ನ ತಿಳ್ಕೊಂಡು ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ರು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಕಸ್ಟಮರ್ ಹೇಳ್ಬೇಕಾದ್ರೆ ಈ ತರ ಎಕ್ಸ್ಪ್ಲೈನ್ ಮಾಡಿ ಬರ್ಕೊಂಡಿರ್ತೀನಿ. 2 ಬ್ಲೌಸ್ ಇದೆ, ಒಂದು ನಾರ್ಮಲ್ ರೌಂಡ್ ನೆಕ್ ಬರ್ಕೊಂಡು ಪೈಪಿಂಗ್ ಅಂತ ಬರ್ಕೊಂಡಿದ್ದೀನಿ. ಇನ್ನೊಂದ್ರಲ್ಲಿ ಈ ತರ ನೋಡಿ, ಫ್ರಂಟ್ ಅಲ್ಲಿ ಕ್ಲೋಸ್ ನೆಕ್ ಅಂತ ಬರ್ಕೊಂತೀನಿ, ಬ್ಯಾಕ್ ಅಲ್ಲಿ ಈ ತರ ಶೇಪ್ ಮಾಡಿದೀನಿ. ಇದಕ್ಕೆ ಹ್ಯಾಂಡ್ ವರ್ಕ್ ಇದೆ, ಮಾಡ್ಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿಸ್ತೀನಿ. ರೆಡಿ ಆದ್ಮೇಲೆ ಒಂದು ಫೋಟೋ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ಬ್ಯಾಕ್ ಹುಕ್ಸ್ ಬರುತ್ತೆ, ಇಲ್ಲಿ ಲೂಪ್ ಬಟನ್ ಬಂದು ಬ್ಯಾಕ್ ಹುಕ್ಸ್ ಬರುತ್ತೆ. ಇದನ್ನ ಇವಾಗ ಕಟಿಂಗ್ ಮಾಡೋಣ. ಇದ್ರಲ್ಲೇನೆ ಬೋಟ್ ನೆಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅಂತ. ಇದ್ರದ್ದು ಅಳತೆ ಬ್ಲೌಸ್ ಇದೆ, ಮತ್ತೆ ಶೋಲ್ಡರ್ ಎಷ್ಟು ಅಂತಾನು ಎಲ್ಲ ಬರ್ಕೋಬೇಕು ನಾವು. ಇದು ನಮ್ಗೆ ಅಳತೆ ಬ್ಲೌಸ್ ಅವ್ರು ಕೊಟ್ಟಿರೋ ಅಂತದ್ದು, ಇದು ನಾವೇ ಮಾಡಿರೋದು. ನಾವು ಈ ಲೈನಿಂಗ್ ನ ಯಾವ ಲೆಕ್ಕದಲ್ಲಿ ಫೋಲ್ಡ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನಿಮಗೆ. ಇದು ಮೊದಲನೇದಾಗಿ ಆರ್ಮಲ್ ನ ಚೆಕ್ ಮಾಡ್ಕೊಂಡು ಇದನ್ನ ನಾವು ಫೋಲ್ಡ್ ಮಾಡ್ಕೊಂತೀವಿ. ಆರ್ಮಲ್ ನೋಡಿ, ಈ ತರ ಆರ್ಮಲ್ ಅಂದ್ರೆ ಕಂಕಲ್ ಕೆಳಗಡೆ ಬರುತ್ತಲ್ಲ, ಅದು ಅದ್ರ ರೌಂಡ್ ಬಂದ್ಬಿಟ್ಟು ನಮ್ಗೆ 15-15 ಬರ್ತಾ ಇದೆ. 15 ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಮ್ಮಿಗೆ ಫೋಲ್ಡ್ ಮಾಡ್ಕೊಂತೀವಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೇಮ್ ಮಾಡ್ಕೋಬಹುದು, ಆದ್ರೆ ಸ್ವಲ್ಪ 2 ಕಡೆ ಜಾಯಿಂಟ್ ಬರುತ್ತೆ, ಅದು ಬೇಡ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ
ಈ ತರ ಸ್ವಲ್ಪ ಈ ತರ ಕಮ್ಮಿ ಮಾಡ್ಕೊಂತೀನಿ. ಅದಾದ್ಮೇಲೆ ಮೊದಲನೇದಾಗಿ ಫಸ್ಟ್ ಲೈನು, ಎರಡನೇ ಲೈನು, ಇದು ಮಾರ್ಜಿನ್ಗೆ. ಅದಾದ್ಮೇಲೆ ನಾವು ಸ್ಲೀವ್ ಲೆಂತ್ ಎಷ್ಟಿದೆ, 11 ಇಂಚ್ ಇದೆ. ಇಲ್ಲಿ ಅರ್ಧ ಇಂಚ್ ನಾವು ಜಾಸ್ತಿ ತಗೊಂತೀವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಇರಲ್ಲ, ಅದಕ್ಕೋಸ್ಕರ. ಇದು ಎಷ್ಟೇ ಲೂಸ್ ಇರಲಿ, ಇದು 3.5ನೇ ತಗೊಳ್ಳಿ. ಯಾಕಂದ್ರೆ 15.5 ಇದೆ, 15.5 ಇದೆ, 16, 17 ತರ ಇದೆ, 4 ತಗೊಂತೇನೆ. ಇದು 15.5 ಇದೆ, ಅದಕ್ಕೆ 3 ಇಂಚ್ ಬೇಡ 4 ಇಂಚನ್ನು ತಗೋಬಹುದು, ನೋ ಪ್ರಾಬ್ಲಮ್. ಒಂದ್ ಲೈನ್ ಇಲ್ಲಿ ಸ್ಲೀವ್ ರೌಂಡ್ ಚೆಕ್ ಮಾಡ್ತೀನಿ. ಹತ್ತು ಇಂಚ್ ಇದೆ, ಇಲ್ಲಿ 10, ಇಲ್ಲಿ 15.5 ಇದೆ, 15.5ಗೆ 15.5 ಇದೆ, 15 ಮಾಡ್ಕೊಳ್ಳಿ. 1/4 ಇಂಚು ಶೇಪ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ನಾವ್ ಹಿಂಗ್ ಶೇಪ್ ಕೊಡ್ತೀವಿ ಗೊತ್ತಾ, ಅದರಲ್ಲಿ ನಮ್ಗೆ ಅರ್ಧ ಇಂಚು ಅಡ್ಜಸ್ಟ್ ಆಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ ಈ ಸರ ಎಸ್ ಶೇಪ್ ಅಲ್ಲಿ ಅರ್ಧ ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರಬೇಕು, ಅದಕ್ಕೋಸ್ಕರ. ಇಲ್ಲಿ 10, ಇಲ್ಲಿ 15.5 ಬರ್ತಾ ಇದೆ. ಮತ್ತೆ ಇದು ವರ್ಕ್ ಇರೋದ್ರಿಂದ ಏನ್ ಮಾಡ್ತೀನಿ, ಫಸ್ಟ್ ವೀಲ್ ಮಾರ್ಕ್ ಹಾಕೋಬೇಕು. ಯಾಕಂದ್ರೆ ನಾನು ಮತ್ತೆ ಮಾರ್ಕ್ ಮಾಡ್ಬೇಕು ಅದಕ್ಕೆ. ಇದು ಹ್ಯಾಂಡ್ ವರ್ಕ್ ಬರುತ್ತೆ, ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಅಂತ. ಅದಾದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ, ನೀವು ಈ ತರ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂತೀನಿ. ಮತ್ತೆ ಇಲ್ಲಿರೋದನ್ನ ಈ ಮಾರ್ಜಿನ್ ಕಟ್ ಮಾಡ್ತೀನಿ. ಯಾಕಂದ್ರೆ ಒಂದೊಂದಾಗಿ ಮಾಡ್ಬೇಕು, ಯಾಕಂದ್ರೆ ಯಾವ್ದು ಮಿಸ್ ಆದ್ರೂ ನಮ್ಗೆ ಅದರಲ್ಲಿ ಸರಿ ಹೋಗಲ್ಲ, ಅದಕ್ಕೆ. ನೋಡಿ ಇದಷ್ಟು ಸೆಂಟ್ರ್, ಮಧ್ಯ ಭಾಗ ಸೆಂಟರ್ ಅಂದ್ರೆ ಅದಕ್ಕೆ ಗೊತ್ತಾಗ್ಬೇಕು ಅಂತ ಒಂಥರ ಚಟ್ಕ ಹೊಡ್ಕೊಂತೀನಿ. ಅದಾದ್ಮೇಲೆ ನೋಡಿ ಇವಾಗ ಫ್ರಂಟ್ ಶೇಪ್ ತಗೊಂತೀನಿ. ನಮ್ಗೆ ಯಾವಾಗೂ ಮಾರ್ಕ್ ಮಾಡಿ ಅಭ್ಯಾಸ ಇಲ್ಲ, ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ತೀನಿ. ನಿಮ್ಗೆ ತೋರಿಸ್ಬೇಕು ಅಂತಾನೆ ನಾನು ಮಾರ್ಕಿಂಗ್ ಮಾಡೋದು, ಇಲ್ಲಾಂದ್ರೆ ನಾನು ಮಾರ್ಕೇ ಮಾಡಲ್ಲ, ಹಂಗೆ ಕಟ್ ಮಾಡೋದು. ಯಾಕಂದ್ರೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೇನು ಹೆಚ್ಚು ಕಮ್ಮಿ ಒಂದು 25-30 ಅಂಗಡಿಲಿ ಕೆಲಸ ಮಾಡಿ ಮಾಸ್ಟರ್ ತರ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ನನಗೇನು ಮಾರ್ಕ್ ಯಾವುದೇನು ಇದೇನಲ್ಲ. ನೋಡಿ ಎಷ್ಟಾಯ್ತು ನೋಡಿ, ಎಸ್ ಶೇಪ್ ಅಲ್ಲಿ ಇಲ್ಲಿ 15 ಬಂದಿದೆ. ಇದನ್ನ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ಲೀವ್ಸ್ ಕಟ್ ಮಾಡೋ ವಿಧಾನ ನೋಡಿ. ಇಲ್ಲಿ ಸ್ಲೀವ್ ಲೆಂತ್ ತಗೊಂಡಿದ್ದೀನಿ, ಸ್ಲೀವ್ ರೌಂಡ್ ತಗೊಂಡಿದ್ದೀನಿ. ಇಲ್ಲಿ ಕಂಕಲ್ ಕೆಳಗಡೆ ಎಷ್ಟು ಬರುತ್ತೆ ಅಂತ ತಗೊಂಡಿದ್ದೀನಿ. ಇದು 3.5 ತಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 3.5 ತಗೊಂಡಿದ್ದೀನಿ. ಇಲ್ಲಿ 10 ಇಂಚು 15.5 ನೀಟಾಗಿ ಮಾರ್ಕ್ ಮಾಡಿ ಈ ತರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕೆಲಸ ಇದಾಯ್ತು. ನೆಕ್ಸ್ಟ್ ಬ್ಯಾಕ್ ಹುಕ್ ಸುರಿಯೋದ್ರಿಂದ ನೋಡಿ, ಈ ಕಡೆ ಓಪನ್ ಆಗುತ್ತಲ್ಲ, ಈ ಕಡೆನೆ ಹಿಂಗ್ ಹಾಕೋಬೇಕು. ಫ್ರಂಟ್ ಹುಕ್ಸ್ ಇದ್ರೆ ಏನ್ ಮಾಡ್ತೀವಿ, ಈ ಕಡೆ ಬ್ಯಾಕ್ ಹಾಕೊಂತೀವಿ, ಓಪನ್ ಆಗ್ತಿರೋದು. ಇವಾಗ ಬ್ಯಾಕ್ ಹುಕ್ಸ್ ಇರೋದ್ರಿಂದ ನಾವು ಈ ತರ ಮಾಡ್ಕೊಂಡು, ಅದಾದ್ಮೇಲೆ ನೀಟಾಗಿ ಒಂದ್ಸರಿ ನೀಟಾಗಿ ಐರನ್ ಮಾಡ್ಕೊಂತೀವಿ. ನೋಡಿ ಸ್ಟೀಮ್ ಐರನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ನೀಟಾಗಿ ಇದು ಬರುತ್ತೆ. ಮೊದಲನೇದಾಗಿ ಇಲ್ಲಿ ಒಂದ್ ಲೈನು, ಇದು ಮಾರ್ಜಿನ್ಗೆ, ಕೆಳಗಡೆ ಮಾರ್ಜಿನ್ಗೆ. ಅದಾದ್ಮೇಲೆ ನೋಡಿ ಈ ತರ ಉದ್ದ ಸ್ಕೇಲ್ ತಗೊಂತೀನಿ. ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಇಲ್ಲೊಂದ್ ಲೈನು, ಅದಾದ್ಮೇಲೆ ಇಲ್ಲೊಂದ್ ಲೈನು. ಟೈಮ್ ಆಯ್ತು, ನಮ್ಮ ಟೈಲರ್ಗೆ ಬರ್ತಾರ ಇಲ್ವ ಒಂದ್ಸರಿ ಫೋನ್ ಮಾಡ್ತೀನಿ. ನಿನ್ನೆ ಸಂಡೇ ಆಗಿದ್ದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರ್ತಾರೆ, ಬರ್ತಾರ ಇಲ್ವಾ. ರೆಗ್ಯುಲರ್ ಆಗಿ ಬರ್ತಾರೆ, ಒಂದೊಂದ್ ದಿನ ಲೇಟ್ ಮಾಡ್ತಾರೆ. ಎಲ್ಲರೂ ಬರೋದೇ
जियो ट्यूब बनाने के लिए माई जियो ऐप पर जाएं। ನಮ್ಮ ಟೈಲರ್ಗೆ ಡೈಲಿ ಫೋನ್ ಮಾಡ್ತೀನಿ ಹತ್ಕೊಂಡು ಬ್ಲೌಸ್ ಲೆಂತು ಹಲೋ ಸರ್ ನಾವು ಕೆಳಗಡೆ ಹೋಗಿದ್ದಾರೆ ಬರ್ತಾರಾ? 10 ಗಂಟೆ ಆಯ್ತು, ಇವಾಗ ಕೆಳಗಡೆ ಹೋಗಿದಾರಾ? ರೆಡಿ ಆಗಿದ್ದಾರೆ, ಬರ್ತಾರೆ. ಸ್ವಲ್ಪ ಬೇಗ, ನೆನ್ನೆನು 2 ದಿನ ಆಯ್ತು ಬಂದು, ಇನ್ನೂ 10 ಗಂಟೆ ಆಗ್ತಾ ಇದೆ, ಇನ್ನೂ ಕೆಳಗಡೆ ಅಂತ ಇರಲ್ಲ. ಬೇಗ, ಸ್ವಲ್ಪ ಬೇಗ ಕಳ್ಸಿ. ಹಾ ಸರಿ ಸರಿ ಸರಿ, ಬೇಗ ಕಳ್ಸಿ. ಹಾ ಸರಿ ಆಯ್ತು. 10 ಗಂಟೆ ಆದ್ರೂ ಇನ್ನು ಕೆಳಗಡೆ ಹೋಗಿದಾರಂತೆ. ಓಕೆ, ನೆಕ್ಸ್ಟ್ ಬ್ಲೌಸ್ ಲೆಂತ್ ನೋಡಿ 14 ಇದೆ, 13 ಮುಕ್ಕಾಲ್ ಇದೆಯಾ, ಸ್ವಲ್ಪ ಸಿಂಕ್ ಆಗಿರ್ಬೋದು. ನಾವು 14 ಇಟ್ಕೊಳ್ಳೋಣ. 13 ಮುಕ್ಕಾಲ್ ಅಷ್ಟು. ಬ್ಯಾಕ್ ಡೀಪ್ 10 ಬರುತ್ತೆ. ಅದು ಓಪನ್ ನೆಕ್ ಬ್ಲೌಸ್ ಕೊಟ್ಟಿರೋದು, ಬ್ಯಾಕ್ ಡೀಪ್ ಇರೋದು. ನಾವೇನ್ ಮಾಡ್ತೀವಿ, ಇದನ್ನ ಕ್ಲೋಸ್ ನೆಕ್ ತರ ಕನ್ವರ್ಟ್ ಮಾಡ್ತಾ ಇದೀವಿ. ಮೊದಲನೇದಾಗಿ 14 ಇಂಚ್ಗೆ ಒಂದು ಡೀಪ್ ಇರೋದ್ರಿಂದ ಆರ್ಮ್ ನೋಡಿ, ಬ್ಯಾಕ್ ಡೀಪ್ ಇದ್ರೆ ಏನ್ ಮಾಡ್ತೀವಿ, ಇದನ್ನ ಕಂಕಲ್ ಡೌನ್ ನ 5.5 ಮಾಡ್ಕೊಂತೀವಿ. ಇವಾಗ ಬ್ಯಾಕ್ ಕ್ಲೋಸ್ ಇರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ 6 ಇಂಚ್ ತಗೊಂತೀವಿ. ಮತ್ತೆ ಇಲ್ಲಿ 10 ಇಂಚ್ ಡೀಪ್. ಅದಕ್ಕೆ ನಾನು ಪರ್ಫೆಕ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅನ್ನೋದಕ್ಕೆ ಕಾರಣ ಇದೆ. ಏನಕ್ಕಂದ್ರೆ, ಡೀಪ್ ಇದ್ರೆ ಈ ಕಂಕಲ್ ಡೌನ್ ಮೇಲ್ ಹೋಗುತ್ತೆ, ಆರ್ಮಲ್ ಡೌನ್. ಅದೇ ಡೀಪ್ ಇಲ್ಲ, ಕ್ಲೋಸ್ ನೆಕ್ ಬರುತ್ತೆ ಅಂದ್ರೆ ಇದು ಸ್ವಲ್ಪ ಡೌನ್ ಬರುತ್ತೆ, ಆತರ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ನೀಟಾಗಿ. ಇನ್ನೂ ಒಂದ್ಸರಿ ನಾನು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಈ ಮಾರ್ಜಿನ್, ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ ಇಲ್ಲಿ ಮಾರ್ಜಿನ್, ಮೇಲ್ಗಡೆ ಇಲ್ಲಿ ಫೋಲ್ಡ್ ಮಾಡೋದಕ್ಕೆ ಇಲ್ಲಿ ಮಾರ್ಜಿನ್. ನೆಕ್ಸ್ಟ್ ಬಂದ್ಬಿಟ್ಟು ಕಂಕಲ್ಗೆ ಒಂದ್ ಲೈನು, ಇದು ಬ್ಯಾಕ್ ಡೀಪ್ ಒಂದ್ ಲೈನ್. ಈ ಲೈನ್ಗಳು ಯಾವ್ದು ಅಂತ ಅರ್ಥ ಆಯ್ತಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಒಂದೊಂದೇ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಮಾರ್ಕಿಂಗ್ ಬಂದ್ಬಿಟ್ಟು ನಮ್ದು ಸೊಂಟ ಅಂದ್ರೆ ವೇಸ್ಟ್. ಇದನ್ನ ಮಾರ್ಕಿಂಗ್ ನೋಡಿ, ಈ ಉಕ್ಸ್ ಪಟ್ಟಿ ಇರುತ್ತಲ್ಲ, ಇಲ್ಲಿಂದ ಈ ಅಂಟಾ ಪಟ್ಟಿ ಮಾಡ್ತೀವಲ್ಲ ನೋಡಿ, ಇಲ್ಲಿವರೆಗೂ ತಗೋಬಾರ್ದು. ನಾವು ಉಕ್ಸ್ ಇಲ್ಲ ತಗೋಬಿಟ್ಟು ಅದಕ್ಕೆ ಇಲ್ಲೇ ತಗೋಬೇಕು. ಎಷ್ಟು, 29.5, 30 ಇಟ್ಕೊಳ್ಳಿ. 30 ಅಂದ್ರೆ ಅದ್ರಲ್ಲಿ 4 ಭಾಗ ಮಾಡಿದ್ರೆ 7.5 ಬರುತ್ತೆ. 7.5 ಮತ್ತೆ ಇಲ್ಲಿ ಡಾಟ್ ಮಾರ್ಜಿನ್, ಇಲ್ಲಿ ಡಾಟ್ ಇರದೆ ಸ್ವಲ್ಪ ಒಳಗಡೆ ಹೋಗ್ತಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇದೇ ಪೋರ್ಷನ್ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅಂದ್ರೆ, ಚೆಸ್ಟ್ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ನಾರ್ಮಲ್ ಬ್ಲೌಸ್ ಇಟ್ಕೊಂಡು ನಾವು ಬೋಟ್ ನೆಕ್ ನ ಕಟ್ ಮಾಡ್ಬೋದು. ಆತರ ನಾರ್ಮಲ್ ಬ್ಲೌಸು ಅಳತೆಗೆ ತಗೋಬೇಕಾದ್ರೆ ಬೋಟ್ ನೆಕ್ ಮೆಜರ್ಮೆಂಟ್ ಬೇಕು ಅಂದ್ರೆ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ಶೋಲ್ಡರ್ ಆದ್ಮೇಲೆ ಇಲ್ಲಿ ಈ ಆರ್ಮಲ್ ಈ ಆರ್ಮಲ್ಗೆ ಅವ್ರಿಗೆ ಎಷ್ಟು ಬರುತ್ತೆ ಅಂತ ಫ್ರಂಟ್, ಇದು ಬ್ಯಾಕ್ ಕ್ರಾಸ್ ಅಂತೀವಿ. ಆಮೇಲೆ ಇದೇ ಪೋರ್ಷನ್ ಅಲ್ಲಿ ಹಿಂಗ್ ತಿರ್ಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಫ್ರಂಟ್ ಕ್ರಾಸ್ ಅಂತೀವಿ. ಅದು ತಗೊಂಡ್ರೆ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅದು ತಗೋಬೇಕು. ಯಾಕಂತ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬೊಬ್ರು ಸಾರಿ ಫ್ರಂಟ್ ಅಲ್ಲಿ ನೆಕ್ ಲೂಸ್ ಬರ್ತಾ ಇದೆ, ಕ್ಲೋಸ್ ನೆಕ್ ಮತ್ತೆ ಬೋಟ್ ನೆಕ್ ಅಂತಾರೆ. ಏನಕ್ಕೆ ಕಾರಣ ಅಂದ್ರೆ ಅದಕ್ಕೆ ಕಾರಣ. ಅದಕ್ಕೆ ನಾನು ಹಿಂದೆ ವಿಡಿಯೋದಲ್ಲಿ ಮೆಜರ್ಮೆಂಟ್ ತಗೋಬೇಕಾದ್ರೆ ನಾನು ಅದನ್ನ ಹೇಳ್ಕೊಟ್ಟಿದ್ದೀನಿ. ಅದನ್ನ ಒಂದ್ಸರಿ ವಿಡಿಯೋ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಂದ್ಸರಿ ಕಾಮೆಂಟ್ ಹಾಕಿ ಅವಾಗ ಇನ್ನೊಂದ್ಸರಿ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ಇವಾಗ ಇದ್ರ ತಿಳ್ದಿರೋ ಪ್ರಕಾರ ನೋಡಿ 18.5 ಬರುತ್ತೆ ನೋಡಿ. ಎಳ್ದಷ್ಟು ಜಾಸ್ತಿ ಬರುತ್ತೆ, ಎಳಿಬಾರ್ದು. ಒಂದು ಮೀಡಿಯಂ ರೇಂಜ್ ಆಗಿ ಇಟ್ಕೊಂಡು ನೋಡಿ. ಈ ತರ ಮಾಡಿದ್ರೆ 17.5 ಬರುತ್ತೆ. ನಾನು ಶೋಲ್ಡರ್ ಎಲ್ಲ ತಗೊಂಡಿದ್ದೀನಿ, ಅದಕ್ಕೆ ಇದು ಬೇಡ. ಮತ್ತೆ ಇದು ಅಷ್ಟೇ, ಈ ಎದೆ ಪೋರ್ಷನ್ ಮಾಡ್ಬೇಕಾದ್ರೆ ನಾರ್ಮಲ್ ಡೀಪ್ ನೆಕ್ ಇದ್ರೆ ಏನ್ ಮಾಡ್ತೀವಿ, ಅರ್ಧ ಇಂಚ್ ಈ ಕಡೆ ತಗೊಂತೀನಿ, ಏನು ಆಗಲ್ಲ. ಯಾಕಂತಂದ್ರೆ ಅದು ಓಪನ್ ಬರುತ್ತೆ. ಈ ಕ್ಲೋಸ್ ನೆಕ್ ಮಾಡಿದಾಗ ಇಲ್ಲಿ ಏನು ಸಪೋರ್ಟಿಂಗ್ ಸಿಗಲ್ಲ, ಟೈಟ್ ಆಗ್ಬಿಡುತ್ತೆ, ಮತ್ತೆ ಕೈ ಹಿಂಗ್ ಅನ್ನಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಅರ್ಧ ಇಂಚ್ ಜಾಸ್ತಿನೇ ತಗೊಳ್ಳಿ ಇಲ್ಲಿ ಮಾತ್ರ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇದು ಬ್ರಾಡ್ ಏನ್ ಮಾಡ್ತೀವಿ ಅಂದ್ರೆ, ನಾರ್ಮಲ್ಗೆ ಡೀಪ್ ನೆಕ್ ಇದ್ರೆ ಏನ್ ಮಾಡ್ತೀವಿ, ಇಲ್ಲಿ 3 ತಗೊಂತೀವಿ, ಜಾಸ್ತಿ ಬ್ರಾಡ್ ಆಗೋದ್ ಬೇಡ ಅಂತ. ಆದ್ರೆ ಇಲ್ಲಿ ಲೂಪ್ ಬಟನ್ ಬಂದು ಈ ತರ ಡ್ರಾಪ್ ಶೇಪ್ ಬರೋದ್ರಿಂದ ನೋಡ್ಲಿ, ಈ ತರ ಲೂಪ್ ಬಟನ್ ಬಂದು ಇಲ್ಲಿ ಬ್ರಾಡ್ ಬರೋದ್ರಿಂದ ಏನ್ ಮಾಡ್ತೀನಿ, ಇಲ್ಲಿ 3.5 ತಗೊಂತೀನಿ. ಅದಾದ್ಮೇಲೆ ಇಲ್ಲೇನು, ಇದು ಭುಜ, ಭುಜ ಎಷ್ಟಿದೆ ಅಂತ ತಗೊಂಡಿದ್ದೀನಿ, ಅದು ಮಾರ್ಕ್ ಮಾಡ್ತೇನೆ. ಭುಜ ಅಂದ್ರೆ ಶೋಲ್ಡರ್, ಇದು 15 ಇದೆ ಅವ್ರಿಗೆ, 15ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ
ಇದು ತೋರಿಸ್ಕೊಟ್ಟಿದ್ದೀನಿ ಆರ್ಮಲ್ ಎಷ್ಟು ಮಾಡಬೇಕು ಅಂತ ಇದ್ರ ಸ್ಟೇಟ್ಗೆ ಇದು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಇಲ್ಲ. ಇದನ್ನ ಒಬ್ರು ನಮ್ಮ ಸಬ್ಸ್ಕ್ರೈಬರು ನಮಗೆ ಕಮೆಂಟ್ ಹಾಕಿ ಕೇಳಿದ್ರು, ಸ್ಕ್ರೀನ್ ಶಾಟ್ ಕಳಿಸಿ, ಅದಕ್ಕೋಸ್ಕರ ಅದನ್ನ ಹೇಳ್ತೇನೆ ನೋಡಿ. ಈ ಥರ ಈ ಲೈನ್ ಮಾರ್ಕ್ಗೋಸ್ಕರ ಇದನ್ನ ಮಾರ್ಕ್ ಮಾಡ್ಕೊತೀವಿ ಅಷ್ಟೇ, ಅದು ಇಷ್ಟೇ ಬರಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ಇದು ಮಾರ್ಜಿನ್ ಇಷ್ಟ ಆಯ್ತು. ನೆಕ್ಸ್ಟ್ ಇವಾಗ ನಾವು ಬೋಟ್ ನೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ 5 ಇಂಚ್ ತಗೊಂತೀವಿ, ಅಂದ್ರೆ 10 ಇಂಚು ಬ್ರಾಡ್ ಬರುತ್ತೆ ನೋಡಿ. ಈ ತರ 10 ಇಂಚು ರೆಡಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 3.25 ಬರುತ್ತೆ ಯಾವ್ದಕ್ಕೆ, ಬೋಟ್ ನೆಕ್ಗೆ. ಈ ತರ ಮಾಡಿ ನೋಡಿ, ಈ ತರ ಮಾರ್ಕ್ ಮಾಡ್ತೀವಿ. ಇದು ಬೋಟ್ ನೆಕ್ ಆಯ್ತು. ಫ್ರಂಟು ಬ್ಯಾಕು ಸೇಮ್ ಬರುತ್ತೆ ಇದಕ್ಕೆ ನೋಡಿ. ಈ ತರ ಇದು 10 ಇಂಚ್ ತಗೊಂಡು ಇದು 3.25 ತಗೊಂಡ್ರೆ ಇದೇನು ಅಂತೀವಿ, ಇದು 10, ಇದು ಬಂದ್ಬಿಟ್ಟು 3.25, 3.25 ಅಂದ್ರೆ 3/4. ಇದು ತಗೊಂಡ್ರೆ ಏನಾಗುತ್ತೆ, ಬೋಟ್ ನೆಕ್ ಆಗುತ್ತೆ. ಇದ್ರಲ್ಲೇ ನಾವೇನ್ ಮಾಡ್ತೀವಿ, ಇವಾಗ ನಮ್ಗೇನ್ ಬೇಕು, ಮಾರ್ಕಿಂಗ್ ಎಲ್ಲ ಹೋಗ್ಬಿಡುತ್ತೆ ಇದ್ರ ಯೂಸ್ ಮಾಡೋದ್ರಿಂದ. ಮತ್ತೇನ್ ಮಾಡ್ತೀವಿ, ಇದರಲ್ಲಿ ನಮ್ಗೆ ಇವಾಗ ಬೇಕಾಗಿರೋದು ಕ್ಲೋಸ್ ನೆಕ್ ಏನ್ ಮಾಡ್ತೀನಿ ನೋಡಿ, ಇಲ್ಲಿ 3.25 ತಗೊಂತೀನಿ, ಇಲ್ಲಿ 3.25 ತಗೊಂತೀನಿ. ಬ್ಯಾಕ್ ಹುಕ್ಸ್ ಅಲ್ಲ, ಬ್ಯಾಕ್ಗೆ ಬಂದ್ಬಿಟ್ಟು 2.25 ತಗೊಳ್ಳಿ. ಇದು 3.25 ಇರ್ಲಿ ಈ ಬ್ರಾಡು. ಇದು ಬಂದ್ಬಿಟ್ಟು ನಮ್ಗೆ ಬ್ಯಾಕ್ ಅಲ್ಲಿ ಲೂಪ್ ಬಟನ್ ಬರುತ್ತಲ್ಲ, ಅದಕ್ಕೆ 2.25 2.25 ತಗೊಳ್ಳೋಣ ಸಾಕು. ಯಾಕಂದ್ರೆ ಈ ಡೀಪ್ ಮೇಲೆ ಡಿಪೆಂಡ್ ಮಾಡ್ಬೇಕಲ್ಲ ನಾವು, ಅದಕ್ಕೆ. ಅದಾದ್ಮೇಲೆ ಹಿಂಗೊಂದು ಲೈನು, ಇದನ್ನ ನೀಟಾಗಿ ಈ ತರ ತಿರುಗಿಸ್ಕೊಳ್ಳಿ. ಮತ್ತೆ ಅದಾದ್ಮೇಲೆ ನೋಡಿ, ಈ ತರ ನೋಡಿ, ಈ ಶೇಪು ನೀಟಾಗಿ ಬಂದಿದೆ. ಮತ್ತೆ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಇದು ಕಂಕ್ಲು ಅಂತೀವಲ್ಲ, ಇದು ಹಾರ್ಮೋಲ್ ಈ ತರ ಬರುತ್ತೆ. ಹಾರ್ಮೋಲ್ನ ನಾವು ಚೆಕ್ ಮಾಡ್ಕೋಬೇಕು ಎಷ್ಟು ಬಂದಿದೆ ಅಂತ ನೋಡಿ. 15 ಬರ್ತಾ ಇದೆ. ಕಟ್ ಮಾಡಾದ್ಮೇಲೆ ನೋಡೋಣ, ಅಕಸ್ಮಾತ್ ಇದು ಕಮ್ಮಿ ಆಯ್ತು ಅಂದ್ರೆ ಡೌನ್ ಮಾಡ್ಕೋಬಹುದು. ಅದೇ ಜಾಸ್ತಿ ಮಾಡ್ಬಿಟ್ರೆ ಮೇಲ್ ಮಾಡಕ್ಕೆ ಆಗಲ್ಲ, ಲೈನಿಂಗ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಇದನ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ, ಆಮೇಲೆ ಒಂದ್ ಸ್ವಲ್ಪ ಡೌನ್ ಮಾಡ್ಕೊಂಡು ಎಷ್ಟು ಬೇಕಾಗುತ್ತೆ ಅಂತ ನಾವು ತೋರಿಸ್ಕೊಡ್ತೀನಿ. ಎಷ್ಟು ಬೇಕಾಗುತ್ತೆ ಅಂತ ಅಷ್ಟೇ ಡೌನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ರೆ ನಮ್ಗೆ ಪರ್ಫೆಕ್ಟ್, ನಮ್ಗೇನು ಕೆಲಸ ಕರೆಕ್ಟ್ ಆಗಿ ಬರಬೇಕು. ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಕ್ ಯಾವುದೇ ಕಾರಣಕ್ಕೂ ಆಗಲ್ಲ, ಲೈನಿಂಗು ವೇಸ್ಟ್. ಅದೇ ರೀತಿ ಕಮ್ಮಿ ಮಾಡ್ಕೊಂಡ್ರೆ ಜಾಸ್ತಿ ಮಾಡೋದು ತುಂಬಾ ಸುಲಭ. ಅದಕ್ಕೋಸ್ಕರನೇ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಅಂದ್ರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನನ್ಗೆ ಉದ್ದೇಶನೂ ಅಷ್ಟೇ. ನಾವೆಲ್ಲ ಕಲಿಬೇಕು ಅಂತಂದ್ರೆ ಟೇಬಲ್ ಹತ್ರನೇ ಬರ್ಸ್ತಾರಲ್ಲ ಮಾಸ್ಟರ್ಗಳು, ಅವಾಗ ಕಟಿಂಗ್ ಮಾಸ್ಟರ್ಗಳು 15 ವರ್ಷದ ಹಿಂದೆ. ಅವಾಗ ಯೂಟ್ಯೂಬ್ ಇದೆಲ್ಲ ಯಾವ್ದು ಇರ್ಲಿಲ್ಲ. ನಾವು ಆತರ ನಮ್ಗೆ ತುಂಬಾ ಕಷ್ಟ ಕೊಟ್ಟು ನಾವು ಕಲ್ತ್ಕೊಂಡಿದ್ದು. ಆದ್ರೆ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಪಟ್ಟಿರೋ ಕಷ್ಟ ಎಲ್ಲರೂ ಪಡ್ಲಿ ಅಂತ ನನಗೆ ಆ ಉದ್ದೇಶ ಇಲ್ಲ. ನನ್ಗೆ ಪಟ್ಟಿರೋ ಕಷ್ಟ ಯಾರು ಪಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಕಲೀಲಿ, ಚೆನ್ನಾಗಿರ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಅದಾದ್ಮೇಲೆ ಇವಾಗ ಸ್ವಲ್ಪ ನನ್ನಿಂದ ಫುಲ್ಲು ಆಗಿಲ್ಲ ಅಂದ್ರೆ ಎಷ್ಟಾದ್ರೆ ಅಷ್ಟು ಹೆಲ್ಪ್ ಮಾಡಕ್ಕೆ ರೆಡಿ ಇದೀನಿ ಅಷ್ಟೇ ನೋಡಿ. ಈ ತರ ಮಾಡಿದೆ. ಅದಾದ್ಮೇಲೆ ಮತ್ತೆ ಈ ತರ ಕ್ಲೋಸ್ ನೆಕ್ ಮತ್ತೆ ಬೋಟ್ ನೆಕ್ ಬಂದಾಗ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗ್ತಾ ಹೋಗ್ಬೋದು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಎದೊಳ್ದಂಗೆ ಆಗ್ಬಿಡುತ್ತೆ ಹಾಕೊಂಡ್ಮೇಲೆ. ಅದಕ್ಕೋಸ್ಕರ ಕ್ಲೋಸ್ ನೆಕ್ ಬೋಟ್ ನೆಕ್ ಮಾತ್ರ ಇಲ್ಲಿ 1/4 ಇಂಚ್ ಅಷ್ಟು ಕಟ್ ಮಾಡ್ಬಿಡಿ, ಜಾಸ್ತಿ ಬೇಡ. ಅಷ್ಟೇ. ಇವಾಗ ಹಾರ್ಮೋಲು ಇಲ್ಲ ಕಂಕ್ಲು ಇದನ್ನ ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡಿ. 15 ಕರೆಕ್ಟ್ ಆಗಿ ನಮ್ ಎಷ್ಟು ಬೇಕಷ್ಟು ಬಿಡ್ತಾ ಇದೆ. ಇನ್ನು ದುಡ್ಡು ಬಂತ. ಸ್ಲೀವ್ಸ್ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ, ನಾವ್ ಹೆಂಗ್ ಹೊಲಿತೀವಿ ಸ್ಲೀವ್ಸ್ ರೆಡಿ ನೋಡಿ. ಇಲ್ಲಿ ಮಾರ್ಜಿನ್ ಬಿಟ್ಕೊಳ್ಳಿ. ಅದಾದ್ಮೇಲೆ ಹಿಂಗ ನೀಟಾಗಿ ಸ್ಲೀವ್ಸ್ ತಗೋ ಬನ್ನಿ ನೋಡಿ, ಕರೆಕ್ಟ್ ಆಗಿ ಬರ್ತಾ ಇದೆ. ನಾವ್ ಹೆಂಗ್ ಹೊಲಿತೀವಿ ಹಂಗ ನೀಟಾಗಿ ಇಟ್ಕೊಂಡು ಚೆಕ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂತಂದ್ರೆ ಈ ತರ ನೋಡಿ
1/4 ಇಂಚ್ ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂತ ನಾನು ಇನ್ನೇನ್ ಮಾಡ್ತೀನಿ, ಅಷ್ಟೇ ಶೇಪ್ ತೆಗೆದೆ. ಮತ್ತೆ ಇಲ್ಲಿ ಚಿಟ್ಕ ಹೊಡ್ಕೊಂಡೆ. ಇದಿಷ್ಟು ಕೆಲಸ ಆಯ್ತು. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ, ಯಾಕಂದ್ರೆ ಇದು ಹೊರಕ್ ಬರ್ಬೇಕು. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಫ್ರಂಟ್ ಕಟ್ ಮಾಡ್ಕೋಬೇಕು. ಫ್ರಂಟ್ ಹಂಗೆ ಡೈರೆಕ್ಟ್ ಕಟ್ ಮಾಡ್ಬೋದು, ಇಲ್ಲ ಯಾಕೆ ಅಂತಂದ್ರೆ ನಾವು ಪೇಪರ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಡೌಟ್ ಬಂದಾಗ, ಲೆಂತ್ ಇಲ್ಲ ಲೂಸ್ ಇಲ್ಲ, ಇದನ್ನ ಪೇಪರ್ ಜಾಯಿನ್ ಮಾಡ್ಕೊಂತೀನಿ. ದೊಡ್ಡ ಪೇಪರ್ ಖಾಲಿ ಆಗಿದೆ, ಅದಕ್ಕೆ ಸಣ್ಣ ಪೇಪರ್ನು ವೇಸ್ಟ್ ಮಾಡಿದಿರ ನೋಡಿ, ಈ ತರ ಜಾಯಿಂಟ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ತೀನಿ. 1 ನಿಮಿಷ ಬಂದೆ ಜಾಯಿಂಟ್ ಮಾಡ್ಕೊಂಡು. ಈ ತರ ಜಾಯಿಂಟ್ ಮಾಡ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ತೀನಿ, ಇದಕ್ಕೊಂದೇ ಫ್ರಂಟ್ ಉಕ್ಸ್ ಇಲ್ಲ, ಅದರಿಂದ ಏನ್ ಮಾಡ್ತಾ ಇದೀನಿ, ಇದನ್ನ ಒಂದೇ ಲೈನ್ ಹಾಕ್ತೀನಿ. ಅದಾದ್ಮೇಲೆ ಆ ಲೈನ್ಗೂ ಈ ಲೈನ್ಗೂ, ಇದು ಉಕ್ಸ್ ಹೊಲಿಯಕ್ಕೆ ಇದು ಮಾರ್ಜಿನ್, ಈ ಲೈನ್ ನಾವು ಜಾಯಿನ್ ಮಾಡ್ತೀನಿ. ನೋಡಿ ಈ ಲೈನ್ ಪರ್ಫೆಕ್ಟ್ ಆಗಿದೆ, ಇದು ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಅಷ್ಟೇ. ಓಕೆ, ಇದಾದ್ಮೇಲೆ ಇವ್ರದ್ದು ಡಾಟ್ ಮೆಜರ್ಮೆಂಟ್ ತಗೊಂಡಿದ್ದೀನಿ 10 13.5. ಓಕೆ, ಇದಕ್ಕೆ 1 ಇಂಚ್ ಜಾಸ್ತಿ ತಗೊಂತೀನಿ, ಸಾಕಷ್ಟೇ, ಜಾಸ್ತಿ ಬೇಡ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿರ್ಬೇಕು, ಹಿಂಗೆ ಮಾಡಿ ಇಲ್ಲೂ ಕರೆಕ್ಟ್ ಆಗಿರ್ಬೇಕು. ಇಷ್ಟೇ, ನಮ್ಗೆ ಈ ಪೋರ್ಷನ್ ಅಲ್ಲಿ ಇದೇ ಪೋರ್ಷನ್ ಅಲ್ಲೇ ನಮ್ಗೆ ಜಾಸ್ತಿ ಬರ್ಬೇಕು. ಅದಕ್ಕೆ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಕೊಡ್ತೀನಿ. ಹಾಕೊಂಡಾಗ ಇದು ಸ್ವಲ್ಪ ಮೇಲ್ ಬರುತ್ತೆ, ಇದು ಮೇಲ್ ಬಂದಾಗ ಇದು ಒಳಗಡೆ ಹೋದ್ರೆ ಈ ಮೆಜರ್ಮೆಂಟ್ಗೂ ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಜಾಸ್ತಿ ತಗೋಬೇಕು, ಪ್ರಿನ್ಸಸ್ ಕಟ್ಟಲ್ಲಿ ಮಾತ್ರ. ಓಕೆನಾ? ಅದು ಒಂದೊಂದ್ ಸೈಜ್ ಮೇಲೆ ಒಂದೊಂದ್ ಮೆಜರ್ಮೆಂಟ್. ಈ ಸೈಜ್ಗೆ 1 ಇಂಚ್ ಅಷ್ಟೇ ಸಾಕು. ಯಾಕಂತಂದ್ರೆ ನಾವು ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ನಾವು 1/2 ಇಂಚ 1 ಇಂಚ 3/4 ಇಂಚ್ ಅಂತ ನಾವು ಎಕ್ಸ್ಟ್ರಾ ತಗೊಂತೀವಿ. ಮತ್ತೆ ಇಲ್ಲಿ ಈ ಸೈಡ್ ಅಲ್ಲಿ ಏನು ಎಕ್ಸ್ಟ್ರಾ ಬಿಡೋದು ಬೇಡ. ಯಾಕೆಂತಂದ್ರೆ ನಾವು ಇಲ್ಲಿ ಬಿಟ್ಟಿದೀವಿ, ಇಲ್ಲಿ ಸೆಂಟ್ರಲ್ ಲೂಸ್ ಬರಬೇಕು. ಇಲ್ಲಿ ಡಾಟ್ ಹಿಡಿದ್ರೆ ಎಷ್ಟು ಲೂಸ್ ಬರುತ್ತೋ ಅಷ್ಟು ಲೂಸು ನಾನು ಇವಾಗ ಯಾವ ತರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಇವೆಲ್ಲ ತುಂಬಾ ಸುಲಭವಾಗಿ ಕಲಿಯುವಂತ ಮೆಥಡ್ ಅಲ್ಲಿ ನಾನು ಹೇಳ್ಕೊಡೋದು. ಅದಕ್ಕೆ ಎಲ್ಲರಿಗೂ ಅರ್ಥ ಆಗ್ಬೇಕು. ಓದಿಲ್ದೇ ಇರೋರು, ಓದಿಲ್ದೆ ಎಲ್ಲರೂ, ನನ್ಗೆ ತುಂಬಾ ಜನ ಹೇಳ್ತಾರೆ ಕನ್ನಡದಲ್ಲಿ ಹೇಳಿ ಅಂತ. ಅದಕ್ಕೋಸ್ಕರ ಎರಡೆರಡು ನಮ್ಗೆ ಸ್ವಲ್ಪ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾನು ತುಂಬಾ ಓದಿಲ್ಲ, ನನಗೂ ಇಂಗ್ಲಿಷ್ ಬರಲ್ಲ, ಆದ್ರೆ ಬಂದಿರೋದು ಸ್ವಲ್ಪ ಹಂಗೆ ಮಾತಾಡ್ತೀವಿ. ಅದಕ್ಕೋಸ್ಕರ ನಾನು ಇವಾಗೆಲ್ಲ ಎಲ್ಲಾನು ತೋರಿಸ್ಕೊಡ್ತಾ ಇದೀನಿ. ಅದಾದ್ಮೇಲೆ ಇಲ್ಲೊಂದು ಚಟ್ ಕೊಡ್ಕೊಳ್ಳಿ, ಯಾಕಂದ್ರೆ ಇದು ಬ್ರಾಡ್ ಎಷ್ಟು ಬರಬೇಕು ಅಂತ. ಇದು ಬೋಟ್ ನೆಕ್ದು, ಇದು ನಾರ್ಮಲ್ದು, ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಅದಾದ್ಮೇಲೆ ಇದು ಅಷ್ಟೇ, ನಿಮ್ ಪ್ರಿನ್ಸಸ್ ಕಟ್ಗೆ ಎಲ್ಲೂ ಎಕ್ಸ್ಟ್ರಾ ಬಿಡಂಗಿಲ್ಲ. ಎಲ್ಲಿ ಬಿಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇಷ್ಟ ಆಯ್ತು. ಇದಾದ್ಮೇಲೆ ಏನ್ ಮಾಡ್ತೀನಿ, ಇದು ಎಂತೂ ರೆಡಿ ಆಗಿದೆ. ಹಿಂಗೆ ಇದನ್ನ ಸೈಡ್ ಇಟ್ಬಿಡ್ತೀನಿ. ಮತ್ತೆ ಈ ಲೈನ್ ಕಟ್ ಮಾಡ್ಬಿಡ್ತೀನಿ. ಯಾಕೆ ಇದು ಉಕ್ಸ್ಕೆಂದ ಮಾರ್ಜಿನ್ ಬಿಡ್ತೀವಲ್ಲ, ಯಾಕೆಂತಂದ್ರೆ ಬ್ಯಾಕ್ ಉಕ್ಸಿದೆ, ಮಾರ್ಜಿನ್ ನಮ್ಗೇನ್ ಬೇಕಾಗಿಲ್ಲ. ಅದಾದ್ಮೇಲೆ ಇದಕ್ಕೆ ನೋಡಿ ಈ ತರ, ಇದು ಫ್ರಂಟ್ ಶೇಪು ನೋಡಿ 3/4 ಇಂಚ್ ಬರುತ್ತೆ ಇದಕ್ಕೆ. ಈ ತರ ನನ್ಗೆ ಯಾವಾಗ ಮಾರ್ಕ್ ಮಾಡೋ ಅಭ್ಯಾಸ ಎಲ್ಲ, ಕಟ್ ಮಾಡೋದೇ ಅಭ್ಯಾಸ. ಯಾಕೆಂತಂದ್ರೆ ನಾವ್ ಯಾವತ್ತೂ ಮಾರ್ಕ್ ಮಾಡಿಲ್ಲ. ನಿಮ್ ಎಲ್ಲರಿಗೂ ಹೇಳ್ಕೊಡೋ ಉದ್ದೇಶದಿಂದ ನಾನು ಮಾರ್ಕಿಂಗ್ ಎಲ್ಲ ಕಲಿತಾ ಇದ್ದೀನಿ. ಮಾತಾಡೋದು ಅಷ್ಟೇ, ಮೊದ್ಲೆಲ್ಲ ಟಕ್ ಟಕ್ ಅಂತ ಕಟ್ ಮಾಡ್ತಾ ಇದ್ದೆ.
ಫಸ್ಟ್ ವಿಡಿಯೋಗಳಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಎಲ್ಲ ಮಾಡ್ತಾ ಇದ್ದೆ, ಇವಾಗ ಸ್ವಲ್ಪ ನೋಡಿ ಇಷ್ಟಾಗಲ್ಲ ಫ್ರಂಟ್ ಶೇಪ್ ತಗೊಂಡೆ. ಅದಾದ್ಮೇಲೆ ಏನ್ ಮಾಡ್ತೀನಿ, ನೆಕ್ ಡೀಪು ಇದಕ್ಕೆ 3.5 ತಗೊಳ್ಳಿ, ನೋ ಪ್ರಾಬ್ಲಮ್. ಅದಾದ್ಮೇಲೆ ನೀಟಾಗಿ ಹಿಂಗೆ ಬರ್ಕೊಳ್ಳಿ. ಅದಾದ್ಮೇಲೆ ಇದು ಡಾಟ್ ಪಾಯಿಂಟ್ ಅಂತೀವಿ, ಇವ್ರದ್ದು 10 13.5 ಇಲ್ಲಿಗೆ. ಲೂಸು 4.25 ತಗೊಳ್ಳಿ. ರೆಡಿ 4 ಬರುತ್ತೆ. 4 4 8 ಇಂಚು 8 ಇಂಚು ಡಿಸ್ಟೆನ್ಸ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ 3.25 ಇದಕ್ಕೂ 1 ಇಂಚ್ ಡಿಫ್ರೆನ್ಸ್ ಇರಬೇಕು, 1 ಇಂಚು ಡಿಫ್ರೆನ್ಸ್ ಇರಬೇಕು. ಅದಾದ್ಮೇಲೆ ಇಲ್ಲೇನು, ಅದಾದ್ಮೇಲೆ ಇಲ್ಲೇನು ಹಿಂಗ್ ಮಾರ್ಕ್ ಮಾಡ್ಕೊಂಡ. ಅದಾದ್ಮೇಲೆ ನೀಟಾಗಿ ಕಟ್ ಮಾಡಿ. ಈ ಆರ್ಮೋಲ್ ಇದು ಕಂಕ್ಲ ಹತ್ರ ಇಲ್ಲಿ ನಾವು ರೆಗ್ಯುಲರ್ ಡಾಟ್ ಬ್ಲೌಸ್ಗೆ ಡಾಟ್ ಹೊಡಿತೀವಲ್ಲ, ಆ ಪೋರ್ಷನ್ ಅಲ್ಲಿ ಈ ಜಾಯಿಂಟ್ ಬರಬೇಕು ನೋಡಿ. ಇದು ರೆಡಿ ಪೀಸು, ಇದಕ್ಕೆ ಎಕ್ಸ್ಟ್ರಾ ನಾವು ತಗೋಬೇಕು. ನಾವು ಪ್ರಿನ್ಸಸ್ ಕಟ್ ಎಲ್ಲ ಹೋಗಿ ಇದನ್ನ ರೆಡಿ ಮಾಡ್ಕೊಂತೀವಿ. ಇದು ರೆಡಿ ಪೀಸ್ ಆಯ್ತು. ಇದರಲ್ಲಿ ಇಲ್ಲಿ ಸ್ವಲ್ಪ ಎದೆ ಹತ್ರ ಲೂಸ್ ಬರ್ಬೇಕು, ಎಷ್ಟು ಬರ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಇದನ್ನ ತಗೊಂಡೆ ಲೈನಿಂಗು, ಇದು ರೆಡಿ ಇರೋದ್ರಿಂದ ಇದನ್ನ ಸೇಮ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಇದು ಚಟ್ಕ ಹೊಡ್ಕೊಂಡೆ. ಮತ್ತೆ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಚ್ಚು ಇದು ಈ ಪಾಯಿಂಟ್ ಕರೆಕ್ಟ್ ಆಗಿ ಬರಬೇಕು, ಅದಕ್ಕೋಸ್ಕರ ಇಲ್ಲಿ ಒಂದು ಚಟ್ಕ ಹೊಡ್ಕೊಂತೀನಿ. ಅದಾದ್ಮೇಲೆ ನೆಕ್ ಡೀಪು ಇಲ್ಲಿ ಮಾಡ್ಕೊಂತೀನಿ. ನೋಡಿ ಕ್ಲೋಸ್ ನೆಕ್ ಬಂತು. ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲಲ್ಲ, ಮಾರ್ಕ್ ಮಾಡ್ತೀನಿ ಅದ್ರ ಮೇಲೆನೆ. ನೋಡಿ ಕರೆಕ್ಟಾಗಿ ಕತ್ತಿ ಇಲ್ಲಿಗೆ ಬರುತ್ತೆ, 2 ಇಂಚು ಡೌನ್ ಇಲ್ಲಿಗೆ, ಎಲ್ಲೋ ಕರೆಕ್ಟಾಗಿ ಕುತ್ತಿಗೆ ಹತ್ರ ನೀಟಾಗಿ ಹಿಂಗೆ ಒಳ್ಳೆ ನೆಕ್ಲೀಸ್ ಬಂದಾಗೆ ಇದೆ, ರೌಂಡ್ ಆಗಿ ಈ ತರ ಬರುತ್ತೆ. ಆ ತರ ಕುತ್ತಿಗೆ ಹತ್ರ ಬರುತ್ತೆ, ಅದಕ್ಕೆ ನಾವು ಕ್ಲೋಸ್ ನೆಕ್ ಅಂತ ಕರಿತೀವಿ. ಅದಾದ್ಮೇಲೆ ಮೈನ್ ಇವಾಗ ಇದ್ರಲ್ಲೇ ಇರೋದು. ಇದನ್ನ ಏನ್ ಮಾಡ್ತೀನಿ, ಈ ಕಡೆ ಒಂದು ಲೈನ್ ಹಾಕೊಂತೀನಿ. ನೋಡಿ ಈ ತರ ಇಟ್ಕೊಂಡೆ. ಅದಕ್ಕೆ ಚಟ್ಕ ಹೊಡೆದಿಲ್ಲ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಬರಬೇಕು. ಪೇಪರ್ ನಾನು ಡೈರೆಕ್ಟ್ ಆಗಿ ಕಟ್ ಮಾಡ್ತೀನಿ. ಪೇಪರ್ ಅಲ್ಲಿ ತೋರಿಸ್ಕೊಡ್ತಾ ಇದೆ ಏನಕ್ಕೆ ಅಂತಂದ್ರೆ, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂತಂದ್ರೆ ಲೈನಿಂಗ್ ವೇಸ್ಟ್ ಆಗುತ್ತೆ. ಅದೇ ಇವಾಗ ಹೆಚ್ಚು ಕಮ್ಮಿ ಅಂದ್ರೆ ಪೇಪರ್ ವೇಸ್ಟ್ ಆದ್ರೆ ಪರವಾಗಿಲ್ಲ, ಮತ್ ಮಾಡ್ಕೋಬಹುದು ಅದಕ್ಕೆ. ಮತ್ತೆ ಅದಾದ್ಮೇಲೆ ಈ ಸೈಜ್ಗೆ 1.5 ಇಂಚ್ ಇಟ್ಕೊಳ್ಳಿ. ಈ ಮೆಜರ್ಮೆಂಟ್ ಯಾವ ತರ ಅಂತಂದ್ರೆ, ನಾವು ಇದೇ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಂತೀವಿ. ಮತ್ತೆ ಫ್ರಂಟ್ ಅಲ್ಲಿ ಡಾಟ್ ಇರ್ತೀವಿ, ಅದಕ್ಕೆ ಡಾಟ್ ಮೈನಸ್ ಮಾಡಿ. ಮತ್ತೆ 2 ಡಾಟ್ನ ಮತ್ತೆ ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ. ಇಲ್ಲಿ ಏನಕ್ಕೆ ಮೈನಸ್ ಮಾಡಿದ್ರೆ ಅಂದ್ರೆ, ಬ್ಯಾಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಬ್ಯಾಕ್ ಡಾಟ್ ಹಿಡಿಬೇಕಾದ್ರೆ ಸೈಡ್ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂತೀವಿ ನಾವು. ಅದನ್ನ ಇಟ್ಕೊಂಡು ಫ್ರಂಟ್ ನ ಸೇಮ್ ಕಟ್ ಮಾಡ್ಕೊಂಡಿವಿ. ಆ ಡಾಟ್ ಮಾರ್ಜಿನ್ ನ ಇಲ್ಲಿ ತೆಗಿತಾ ಇರೋದಷ್ಟೇ. ಸೈಡ್ ಅಲ್ಲಿ ನಾವು ಕಟ್ ಮಾಡಿಲ್ವಲ್ಲ, ಅದನ್ನ ಇಲ್ಲಿ ಕಟ್ ಮಾಡ್ತೀನಿ. ಫ್ರಂಟ್ ಅಲ್ಲಿ ಏನ್ ನಮ್ಗೆ ಡಾಟ್ ಬರಲ್ಲ, ಡಾಟ್ ಮೆಜರ್ಮೆಂಟ್ ಇಲ್ಲ ಹೊಲಿಬೇಕಾದ್ರೆ ತೆಗೆದು ಬಿಡ್ತೀನಿ. ಅದಕ್ಕೋಸ್ಕರ ಇದನ್ನ ಈ ತರ ಒಂದೇ ತರ ರೌಂಡ್ ಶೇಪ್ ಅಲ್ಲಿ ನಾವು ಡಾಟ್ ಹಿಡಿದ್ರೆ ಎಷ್ಟು ಲೂಸ್ ಬರುತ್ತೋ ಅಷ್ಟೇ ಬರ್ಬೇಕಷ್ಟೇ, ಜಾಸ್ತಿ ಏನ್ ಬೇಡ ಇದಕ್ಕೂ. ನಾವ್ ಇಲ್ಲೂ ಅಷ್ಟೇ ಆರ್ಮ್ ಕಂಕ್ಲ ಹತ್ರ ಡಾಟ್ ಇಡ್ತೀವಿ ಗೊತ್ತಾ, ಆ ಡಾಟ್ ಶೇಪ್ ತೆಗೆದಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾರ್ಜಿನ್ ಬಿಡಂಗಿಲ್ಲ, ಇಲ್ಲೂ ಮಾರ್ಜಿನ್ ಬಿಡಂಗಿಲ್ಲ. ಇಲ್ಲಿ ಲೂಸ್ ಬೇಕು, ಅಲ್ಲೇ ಲೂಸ್ ಕೊಡಿ ಸಾಕು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟ ಆಯ್ತು. ಇದಾದ್ಮೇಲೆ ಇಲ್ಲೊಂದು ಚಟ್ಕ ಹೊಡ್ಕೊಂತೀನಿ. ಮಿಕ್ಕಿರೋ ಲೈನಿಂಗ್ ಇದು ನೋಡಿ, ಈ ತರ ನಮ್ಗೆ ಶೇಪ್ ಬಂದಿದೆ. ನೋಡಿ
ಎಲ್ಲ ಅಲ್ಸೋಗುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಬೇಕು. ಈ ಶೇಪಲ್ಲಿ ನನಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಅವಾಗ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಹಿಂಗೆ ನೀಟಾಗಿ ಕಟ್ ಮಾಡ್ತೀನಿ. ಇವಾಗ ನಾನು ಸರಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಇವಾಗ ನಿಮ್ಗೆ ಏನು ಮಾಡಬೇಕು, ಇದನ್ನ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಮೆಜರ್ಮೆಂಟ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನೋಡಿ 10 ಇಂಚ್ ಬರ್ತಾ ಇದೆ. 10 ಇಂಚಲ್ಲಿ ಒಂದು 9.5 9.75 ಬರುತ್ತೆ. ಫ್ರಂಟಲ್ಲಿ ಎಷ್ಟಿದೆ, ಬ್ಯಾಕ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು 39 ಕರೆಕ್ಟಾಗಿ ನಮ್ಗೆ ನೋಡಿ 39 ಕರೆಕ್ಟಾಗಿ ಬರುತ್ತೆ. ಇದು ಈ ಥರ ಪ್ರಿನ್ಸಸ್ ಕಟ್ ಮಾಡೋದು. ಓಕೆನಾ. ಇದು ಒರಿಜಿನಲ್ ಪೀಸು ಬ್ಲೌಸ್ ಪೀಸ್ ಇಲ್ಲಿದೆ. ಇದಕ್ಕೆ ವರ್ಕ್ ಮಾಡಬೇಕು. ಒಂದೇ ಕಲರ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಅದಕ್ಕೋಸ್ಕರ ಅದನ್ನ ವರ್ಕ್ ಮಾಡೋಕ್ಕೋಸ್ಕರ ಮಾರ್ಕ್ ಇವಾಗ ಮಾಡ್ತಾರೆ ಅವರು ಬಂದಮೇಲೆ. ನೆಕ್ಸ್ಟ್ ಅದನ್ನು ಒಂದು ವಿಡಿಯೋ ರೆಡಿ ಆದಮೇಲೆ ಫಿಟ್ಟಿಂಗ್ ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ. ಓಕೆನಾ. ಡನ್.